ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಾಳೆ ನಡೀತಕ್ಕಂಥ SSLC ದ್ವಿತೀಯ ಭಾಷೆ ಕನ್ನಡ ವಿಷಯದಲ್ಲಿ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ನ ಕೊಡ್ತಾ ಇದ್ದೀನಿ. ಇದು 2024ರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆ. ಸ್ವಲ್ಪ ಚೆನ್ನಾಗಿ ನಡ್ಕೊಂಡು ಹೋಗಿ. ಸೊ ಖಂಡಿತವಾಗಿ ಈ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ಬರ್ತವೆ. ಇದನ್ನು ಜೊತೆಗೆ ಇದರ ಹಿಂದೆ ಮುಂದೆ ಇರ್ತಕ್ಕಂಥ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಒಂದನೇ ಕ್ವಶನ್ ಪೇಪರ್ ಹಾಕಿದೆ. ಇದು ಸೆಕೆಂಡ್ ಕ್ವಶನ್ ಪೇಪರ್ ಇದೆ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ಗಳನ್ನು ಹಾಕಿದ್ದೀನಿ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಆದೇಶ ಸಂಧಿಗೆ ಉದಾಹರಣೆಯಾಗಿರುವ ಪದ ಕೇಳಿದ್ರು. ಬೇರೊಬ್ಬ, ಮಳೆಗಾಲ, ಗುರುವನ್ನು, ಶಾಲೆಯಿಂದ. ಆದೇಶ ಅಂತಂದ್ರೆ ಅದು ಮಳೆಗಾಲ ಅಂತಕ್ಕಂಥ, ಬೇರೊಬ್ಬ ಅದು ಲೋಪಸಂಧಿ, ಗುರುವಮ್ಮ ಯಕಾರಾಗಮ ಸಂಧಿ, ಶಾಲೆಯಿಂದ ಅದು ಯಕಾರಾಗಮ, ಇಟ್ ಮೀನ್ಸ್ ಆಗಮ ಸಂಧಿ ಅಂತಕ್ಕಂಥದ್ದು, ಅದು ಗೊತ್ತಿರಲಿ. ಇನ್ನು ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದು ಅಂತ ಕೇಳಿದ್ದಾರೆ. ಸೊ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂತಂದ್ರೆ ಅಲ್ಲಿ. ಓಕೆ, ಸೊ ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿಗೆ, ಹೀಗೆ. ಓಕೆ, ಸೊ ಅದು ಕೂಡ ನಿಮಗೆ ಗೊತ್ತಿರಲಿ. ಅಂಕಿತ ನಾಮ ಯಾವುದು ಕೇಳಿದ್ರು. ಬೆಂಗಳೂರು, ಹುಡುಗಿ ಅಂತಕ್ಕಂಥದ್ದು ರೂಢನಾಮ, ವಿಜ್ಞಾನಿ ಅನ್ವರ್ತಕ ನಾಮ, ಸಮುದ್ರ ರೂಢನಾಮ. ಇನ್ನು ಇವುಗಳಲ್ಲಿ ವರ್ತಮಾನ ಕಾಲ ಸೂಚಿಸುವ ಪದ ಅಂತ ಕೇಳಿದರೆ ನೋಡುತ್ತಾನೆ, ನೋಡಿತು, ನೋಡುವನು, ನೋಡಿದನು. ಓಕೆನಾ. ಸೊ ಎಲ್ಲ ಏನಪ್ಪ ಅಂತಂದರೆ ಭೂತ ಮತ್ತು ಭವಿಷ್ಯತ್ ಕಾಲಕ್ಕೆ ಉದಾಹರಣೆಗಳು. ವಿಷದ ಬಾಣ ಮರಕ್ಕೆ ಏಕೆ ತಗುಲಿತು ಅಂತ ಕೇಳಿದರು. ಜಿಂಕೆ ಹಾರಿ ತಪ್ಪಿಸಿಕೊಂಡಿದ್ದರಿಂದ ವಿಷದ ಬಾಣ ಮರಕ್ಕೆ ತಗುಲಿತು. ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು. ಪುಟ್ಟರಾಜರ ತಂದೆ ಹೆಸರು ರೇವಣಯ್ಯ, ತಾಯಿಯ ಹೆಸರು ಸಿದ್ದಮ್ಮ. ಸಸ್ತನಿಗಳ ಆಶ್ರಯದಾನಗಳು ಯಾವುವು. ಗುಹೆ, ಪೊಟರೆ, ಗೂಡು ಮತ್ತು ಬಿಲ ಇವುಗಳು ಸಸ್ತನಿಗಳ ಆಶ್ರಯದಾನಗಳು. ಇನ್ನು ಹೆಡ್ ಮಾಸ್ಟರರು ಸಂತೋಷಗೊಂಡದ್ದು ಏಕೆ. ಹಳೆಯ ವಿದ್ಯಾರ್ಥಿಗಳು ತಮ್ಮ ಮನೆಗೆ ಬಂದಿದ್ದರಿಂದ ಹೆಡ್ ಮಾಸ್ಟರರು ಸಂತೋಷಗೊಂಡರು. ಲಂಡನ್ ವಿಶ್ವವಿದ್ಯಾಲಯದ ಮುಂದೆ ಗಾಂಧೀಜಿಯವರ ಪ್ರತಿಮೆಯನ್ನು ಏಕೆ ಸ್ಥಾಪಿಸಲಾಗಿದೆ. ಲಂಡನ್ ವಿಶ್ವವಿದ್ಯಾನಿಲಯದಲ್ಲಿ ಗಾಂಧೀಜಿಯವರ ಓದಿದ್ದರಿಂದ ಅಲ್ಲಿ ಗಾಂಧೀಜಿಯವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಮುಂದಿನ ಪ್ರಶ್ನೆ, ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು ಅಂತ ಕೇಳಿದರೆ ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಕಾಣಿಸುತ್ತಿತ್ತು. ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ. ಬೇವು ಬೆಲ್ಲ. ತಿಮಿರಕ್ಕೆ ಇರುವ ಬೈರಿ ಯಾವುದು. ಬೆಳಕು. ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳಿದ್ದಾರೆ. ಒಂದೇ ಹೆಗ್ಗುರಿಗೆ. ಕುಣಿಗಲ್ ಕೆರೆ ಹೇಗೆ ಬಾಗಿದೆ. ಬಾಳೆಹಣ್ಣಿನಂತೆ. ಧನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು. ದಯೆ. ಕೌರವನ ಸೇನೆ ಉತ್ತರಣಿಗೆ ಹೇಗೆ ಕಾಣಿಸಿತು. ವಿಶಾಲವಾದ ಸಮುದ್ರದಂತೆ ಕಾಣಿಸಿತು. ಇನ್ನು 2 ಮಾರ್ಕ್ ಕ್ವಶನ್ಸ್ ನೋಡಿ. ಗಿಳಿಯು ಇಂದ್ರನನ್ನ ಯಾವ ವರ ಕೇಳಿತು. ದೇವರಾಜ, ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ತಗಲಿ. ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳಿಸುವ ಫಲಪುಷ್ಪಭಾರದಿಂದ ಬೀಗುವ, ನೆರಳು ಕೊಡುವ ವರವನ್ನು ದಯಪಾಲಿಸು. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಎಂದು ಗಿಳಿ ಇಂದ್ರನಲ್ಲಿ ವರ ಕೇಳಿತು. ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು. ರೈತರು ನಿಸರ್ಗದ ಜೊತೆಗೆ ಸೆಣಸಬೇಕು. ಸಕಾಲಕ್ಕೆ ಮಳೆ ಬರೋದಿಲ್ಲ. ಉತ್ತಮ ಬೀಜ ಸಿಗೋದಿಲ್ಲ. ಭೂಮಿ ಬರಡಾಗುತ್ತಿದೆ. ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗಲುತ್ತಿವೆ. ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಸಿಗುತ್ತಿಲ್ಲ. ಇವು ರೈತರು ಎದುರಿಸುತ್ತಿದ್ದ ಸಮಸ್ಯೆಗಳು. ಹಕ್ಕಿಗೂಡಿನಲ್ಲಿ ಯಾವ ಯಾವ ಅನುಭವಗಳಿವೆ. ಹಕ್ಕಿಗೂಡಿನಲ್ಲಿ ನೋವಿದೆ, ನಲಿವಿದೆ, ಆಕ್ರಂದನವಿದೆ, ಸಂತಸದ ದನಿ ಇದೆ, ಕಾವು, ಗುಟುಕು, ಪಡೆದ ಜೀವ ಕಣ್ತರಿವ ಸೃಷ್ಟಿಯ ಅಚ್ಚರಿ ಇದೆ. ಶತ್ರುಗಳ ಬೇಟೆಗೆ, ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವ ದಾರುಣವಿದೆ. ಅವಘಡಗಳನ್ನು ಎದುರಿಸಿ ಬದುಕುವ ಸಾಹಸಗಾಥೆ. ಈ ಎಲ್ಲ ಬದುಕಿನ ಅನುಭವಗಳನ್ನು ಹಕ್ಕಿಗೂಡಿನಲ್ಲಿದೆ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಖಂಡಿತವಾಗಿ ಸರಿ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ 20. ಲಂಡನ್ನಲ್ಲಿ ಸಂಭವಿಸಿದ ದುರಂತಗಳ ಬಗ್ಗೆ ಗೈಡ್ ತಿಳಿಸಿದ ವಿಚಾರವೇನು. 1666ರಲ್ಲಿ ಲಂಡನ್ನಿನಲ್ಲಿ ದೊಡ್ಡ ಅಗ್ನಿ ದುರಂತ ಸಂಭವಿಸಿ 3 ದಿನ ಲಂಡನ್ ಹೊತ್ತಿ ಉರಿಯತಂತೆ. 13,000 ಮನೆಗಳು, 80 ಚರ್ಚ್ಗಳು ಸುಟ್ಟು ಹೋದವಂತೆ. ಇದರ ಸವಿ ನೆನಪಿಗಾಗಿ 200 ಅಡಿ ಎತ್ತರದ ಸ್ತಂಭ ನಿಲ್ಲಿಸಿದ್ದಾರಂತೆ. ಅದಕ್ಕಿಂತ 1-2 ವರ್ಷದ ಹಿಂದೆ ಪ್ಲೇಗ್ಗೆ ಲಂಡನ್ನಿನ 12-13 ಸಾವಿರ ಜನ ಸತ್ತು ಹೋದರಂತೆ ಎಂದು ಲಂಡನ್ನಲ್ಲಿ ಸಂಭವಿಸಿದ ದುರಂತಗಳ ಬಗ್ಗೆ ಗೈಡ್ ಹೇಳಿದ. ಚೈತ್ರದಲ್ಲಿ ನೆಲಮುಗಿಲವಾಲಗ ನಡೆದಂತೆ ಭಾಸವಾಗುತ್ತದೆ ಏಕೆ. ಚೈತ್ರದಲ್ಲಿ ಜಗದ ಎಲ್ಲ ಕಡೆ ಹೊಸ ಕಳೆ ತುಂಬಿರುತ್ತದೆ. ಜಗತ್ತಿನ ಜನರು, ಪ್ರಾಣಿ, ಪಕ್ಷಿಗಳು ಮೈ ಕೊಡವಿಕೊಂಡು ಲಘು ಬಗೆಯಿಂದ ತಮ್ಮ ಕೆಲಸಕ್ಕೆ ಹೊರಟಂತೆ ಭಾಸವಾಗುತ್ತದೆ. ಪರಿಸರದಲ್ಲಿ ಹಾಗೂ ಜನರಲ್ಲಿ ಹೊಸ ಉಲ್ಲಾಸ ಕಂಡುಬರುತ್ತದೆ. ಹೀಗೆ ಎಲ್ಲೆಲ್ಲಿಯೂ ಸಂಭ್ರಮ ಕಂಡುಬರೋದರಿಂದ ಚೈತ್ರದಲ್ಲಿ ನೆಲಮುಗಿಲವಾಲಗ ನಡೆದಂತೆ ಭಾಸವಾಗುತ್ತದೆ. ರೂಪಿದ್ದು ಫಲವೇನು. ಗುಣವಿಲ್ಲದನಕ್ಕ ಅಂತ ಕೇಳಿದರೆ ಈ ಮಾತಿನ ಅರ್ಥ ವೈಶಿಷ್ಟ್ಯ ಬರಿಬೇಕು. ಅಕ್ಕ ಮಹಾದೇವಿಯವರ ವಚನದಲ್ಲಿ ಬರುವ ರೂಪಿದ್ದು ಫಲವೇನು, ಗುಣವಿಲ್ಲದನಕ್ಕ ಈ ಮಾತು ವಿಶಿಷ್ಟ ಅರ್ಥ ಹೊಂದಿದೆ.
ಮನುಷ್ಯನಿಗೆ ಬರೀ ರೂಪವಿದ್ದರೆ ಸಾಲದು, ಒಳ್ಳೆಯ ಗುಣವಿರಬೇಕು. ಒಳ್ಳೆಯ ಗುಣವಿದ್ದಾಗ ರೂಪಕ್ಕೂ ಬೆಲೆ. ಹಸು ಹಾಲು ಕೊಟ್ಟಂತೆ ಮನುಷ್ಯರಿಗೆ ಒಳ್ಳೆಯ ಗುಣವಿರಬೇಕು ಎಂಬುದು ಈ ಮಾತಿನ ವೈಶಿಷ್ಟ್ಯ. ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳೇನು? ಕಳ್ಳರ ಗುರು ಪಾಠದಿಂದ ನಾವು ಹಲವು ವಿಷಯಗಳನ್ನು ಕಲಿತುಕೊಳ್ಳಬಹುದು. ಇಲ್ಲಿ ಬರುವ ವೈದ್ಯರಂತೆ ನಮ್ಮ ಕೆಲಸಗಳನ್ನು ನಾವು ಪ್ರಾಮಾಣಿಕವಾಗಿ ಸೇವಾ ಮನೋಭಾವದಿಂದ ಮಾಡಬೇಕು. ಸೇವೆ ಮಾಡುವಾಗ ಹೆಚ್ಚಿನ ಪ್ರತಿಫಲ ಅಪೇಕ್ಷೆಯನ್ನು ಇಟ್ಟುಕೊಳ್ಳಬಾರದು. ಕಳ್ಳತನ ಮಾಡಬಾರದು. ಹಣವನ್ನು ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸಬಾರದು. ಸಾಧ್ಯವಿದ್ದಷ್ಟು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ಕೃತಜ್ಞತಾ ಭಾವನೆ ಇರಬೇಕು. ಇವು ಕಳ್ಳರ ಗುರುಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳಾಗಿವೆ. ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ? ಹೊಂಗೆ ಬೇವುಗಳ ಹಾಡು ಕವಿತೆಯಲ್ಲಿ ಬರುವ ಹೊಳೆಯ ಸಾಲಿನಲ್ಲಿ ಹಿಂದಿನ ಹಲವಾರು ನೆನಪುಗಳಿವೆ. ರಾಜ್ಯಗಳು ಹುಟ್ಟಿದ್ದು ಮತ್ತು ರಾಜ್ಯದ ಉರುಳಿದ ನೆನಪುಗಳಿವೆ. ಶತಶತಮಾನಗಳಿಂದ ಸಾಗಿ ಬಂದ ನೇಗಿಲ ಯೋಗಿಯ ನೆನಪುಗಳಿವೆ. ಹೊಳೆಯ ದಂಡೆಯ ಸಾಲಿನಲ್ಲಿ ನಡೆದ ಸಂತೆ ಜಾತ್ರೆಯ ನೆನಪುಗಳಿವೆ. ಗೊಬ್ಬರದ ಹಾಡು ಹೊಮ್ಮಿದ ನೆನಪುಗಳಿವೆ. ಇವು ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ನೆನಪುಗಳಾಗಿವೆ. ನೆಕ್ಸ್ಟ್, ಕವಿ ಸಾಹಿತಿಗಳ ಪರಿಚಯ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಕಾಲ 1951. ಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೇಡಿಯಾಲ. ಕೃತಿ ಜೀವನ ದರ್ಶನ. ಕೈದಿವಿಗೆ ಹುಟ್ಟು ಸಾವುಗಳ ಮಧ್ಯೆ ಸಮಾಧಿಯ ಮೇಲೆ. ಪ್ರಶಸ್ತಿಗಳು ಇವರಿಗೆ ರಂಗಜಂಗಮ ಅಂತ ಕರೆದಿದ್ದಾರೆ. ಗೌರವ ಡಾಕ್ಟರೇಟ್, ಪಾಲ್ ಹ್ಯಾರಿಸ್ ಪ್ರಶಸ್ತಿ ಸಹಿತ ಸಿಕ್ಕಿದೆ. ಇನ್ನು ಮುಂದೆ ಪದ್ಯದ ಸಾರಾಂಶ ಬರಬೇಕಿತ್ತು. ನರನೊಳಗೆ ನಾರಾಯಣನ ರೂಪ ಕಂಡು ತಿರೆಯೊಳಗೆ ಸುರಪುರದ ಮೈಸಿರಿಯನುಂಡು. ಪರಹಿತಕ್ಕೆ ಬಳಲು ತಿರಲದುವೆ ಜೀವನವು, ಪೇರತೇನ ನೆಸಗಿದರೂ ನಮಗೆ ಲಾಂಛನವು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನು ಬರೀಬೇಕಂದ್ರೆ, ಈ ಪದ್ಯಭಾಗವನ್ನು ಕವಿಶ್ರೀ ಎಂ ಗೋಪಾಲಕೃಷ್ಣ ಅಡಿಗ ಅವರ ಸಮಗ್ರ ಕಾವ್ಯಕೃತಿಯ ಗುರಿ ಪದ್ಯದಿಂದ ಆರಿಸಲಾಗಿದೆ. ಮಾನವನ ಬದುಕು ಹೇಗಿರಬೇಕೆಂದು ಕವಿ ಇಲ್ಲಿ ಹೇಳಿದ್ದಾರೆ. ಮನುಷ್ಯರಲ್ಲಿಯೇ ದೇವರನ್ನ ಕಾಣಬೇಕು. ಈ ಭೂಮಿಯಲ್ಲಿ ದೇವಲೋಕದಲ್ಲಿರಬಹುದಾದ ಸಿರಿ ಸುಖವನ್ನು ಅನುಭವಿಸಬೇಕು. ಪರರ ಹಿತಕ್ಕಾಗಿ ಶ್ರಮಿಸುವ ದಿಸೆಯಲ್ಲಿ ನಮ್ಮ ಬದುಕು ರೂಪುಗೊಳ್ಳಬೇಕು. ಸಮಾಜದಿಂದ ಅನುಕೂಲವನ್ನು ಪಡೆದ ನಾವು ಅದೇ ಸಮಾಜಕ್ಕೆ ಒಳಿತನ್ನ ಮಾಡದಿದ್ದರೆ ಅದು ನಮಗೆ ಶೋಭೆಯನ್ನ ತರದೆ ಕಪ್ಪುಚುಕ್ಕೆಯಾಗಿ ಉಳಿಯಬಹುದು. ಆದ್ದರಿಂದ ಸ್ವಾರ್ಥ ತ್ಯಜಿಸಿ ದೇಶ ಮತ್ತು ಸಮಾಜದ ಅಭಿವೃದ್ಧಿಗೆ ದುಡಿಯುತ್ತಾ ಬದುಕಬೇಕೆಂಬುದನ್ನು ಕವಿ ಇಲ್ಲಿ ತಿಳಿಸಿದ್ದಾರೆ. ಮುಂದಿನ ವಾಕ್ಯ ಅಲಂಕಾರ. ಕುಣಿಗಲ್ ಕೆರೆ ನಿಂಬೆ ಹಣ್ಣಿನಂತೆ ತುಂಬಿದೆ. ಅಲಂಕಾರ ಉಪಮಾಲಂಕಾರ. ಲಕ್ಷಣ ಒಂದು ಮತ್ತೊಂದರಂತೆ ಇದೆಯೆಂದು ಹೋಲಿಸಿ ವರ್ಣಿಸುವುದೇ ಉಪಮಾಲಂಕಾರ. ಉಪಮೇಯ ಕುಣಿಗಲ್ ಕೆರೆ, ಉಪಮಾನ ನಿಂಬೆಯ ಹಣ್ಣು, ಉಪಮಾವಾಚಕ ಅಂತೆ. ಸಮಾನ ಧರ್ಮ ಕುಣಿಗಲ್ ಕೆರೆ ಮತ್ತು ನಿಂಬೆಯ ಹಣ್ಣು ತುಂಬಿರುವುದು. ಸಮನ್ವಯ ಇಲ್ಲಿ ಕುಣಿಗಲ್ ಕೆರೆ ಎಂಬ ಉಪಮೇಯವನ್ನ ನಿಂಬೆಯ ಹಣ್ಣು ಎಂಬ ಉಪಮಾನಕ್ಕೆ ತುಂಬಿರುವುದು. ಸಮಾನ ಧರ್ಮ ಅಂತೆ ಎಂಬ ಉಪಮಾವಾಚಕ ಮೂಲಕ ಪರಸ್ಪರ ಹೋಲಿಸಿ ವರ್ಣಿಸಿರೋದ್ರಿಂದ ಇದು ಉಪಮಾಲಂಕಾರ ಅಲಂಕಾರವಾಗಿದೆ. ಗಾದೆ ವಿಸ್ತರಿಸಿ ಬರಿಬೇಕು. ತುಂಬಿದ ಕೊಡ ತುಳುಕುವುದಿಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ. ವೆರಿ ಇಂಪಾರ್ಟೆಂಟ್, ನೋಡ್ಕೊಂಡೋಗಿ. ಇನ್ನು ಸ್ವಾರಸ್ಯಗಳಿಗೆ ಹೋಗೋಣ. ಸಂದರ್ಭ, ಅವನು ಬಂದರೆ ಕರೆದುಕೊಂಡು ಹೋಗುತ್ತಾಯಿ. ರಮೇಶ್ ಗೌಡ MK ಅವರು ಬರೆದಿರುವ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ಅಂತಕ್ಕಂಥ ಜೀವನ ಚರಿತ್ರೆಯಿಂದ ಆಯ್ದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಗದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜರ ತಾಯಿ ಸಿದ್ದಮ್ಮನಿಗೆ ಹೇಳ್ತಾರೆ. ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಮುಂದಿನ ವಾಕ್ಯ, ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಈ ವಾಕ್ಯ ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರು ಬರೆದಿರುವ ಕಾಫಿ ಕಪ್ಪು ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನ ಗುರುಗಳು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಅದು ಕೂಡ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೋಡಿಕೊಂಡು ಬರೀರಿ. ಇನ್ನು ಆ ಗೋಪಾಲ ಕೊಡಬೇಕು ನಾವು ಉಣಬೇಕು ಅಂತ ಇದೆ. ಇದು ಕುವೆಂಪು ಅವರಿಗೆ ಬರೆದಿರುವ ನನ್ನ ಗೋಪಾಲ ಎಂಬ ಗದ್ಯಪಾಠದ ವಾಕ್ಯವಾಗಿದೆ. ಸೊ ಈ ಮಾತು ಗೋಪಾಲನ ತಾಯಿ ಗೋಪಾಲನಿಗೆ ಹೇಳ್ತಾಳೆ ಅಂತಕ್ಕಂಥ ಸಂದರ್ಭವನ್ನು ನೋಡಿಕೊಂಡು ಬರೀರಿ. ಮುಂದಿನ ವಾಕ್ಯ, ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು ಅಂತ ಇದೆ. ಇದು CPK ಅವರು ಬರೆದಿರುವ ಸದ್ದು ಮಾಡದಿರು ಅಂತಕ್ಕಂಥ ಪದ್ಯಪಾಠದ ವಾಕ್ಯವಾಗಿದೆ. ಈ ಮಾತನ್ನ ಕವಿ ಮಾನವ ಬದುಕಿನಲ್ಲಿ ಹೇಗಿರಬೇಕೆಂದು ಏನು ಮಾಡ್ತಾನೆ, ಓದುಗರಿಗೆ ಹೇಳಿದ ವಾಕ್ಯವಾಗಿದೆ ಅನ್ನೋದನ್ನ ಬರಿಬಹುದು. ಮುಂದಿನ ವಾಕ್ಯ, ಭಾವ ತಂದಾನೆ ಬಣ್ಣದ ಸೀರೆ ಅಂತ ಇದೆ. ಇದು ಮುಡಿಗಲ್ ಕುಣಿಗಲ್ ಕೇರಿ ಅಂತಕ್ಕಂಥ ಜನಪದ ಗೀತೆಯಿಂದ ಆರಿಸಿಕೊಳ್ಳಲಾಗಿದೆ. ಸೊ ಕವಿ ಈ ಮಾತನ್ನ ಜನಪದರು ಜೀವನದ ಸಂಸ್ಕೃತಿ ಕುರಿತು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ತಾವು ಬರೆದ್ರೆ ಸೊ ಖಂಡಿತವಾಗಿ ಅಂಕಗಳನ್ನು ನಿಮಗೆ ಕೊಡ್ತಾರೆ. ಪದ್ಯ ಇತ್ತು, ಏಕಾಂಗಿ ವೀರನಂತೆ ಹಿಡಿದು ಕತ್ತಲಲ್ಲಿ ನಡೆದನು, ಕಾಡು ಕಾಡುದಿಂದ ಹಿಡಿದು ಮಹಾ ಬೆಳಕೊಂದು ಕಂಡಿತು ಅಂತ ಇದೆ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗು ತೊರೆದವನು ಅಡವಿದಾರಿ ಹಿಡಿದನು, ಅರಮನೆಯ ಮೋಹವನ್ನ ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು,
ಬೋಧಿ ವೃಕ್ಷದ ಮಹಾಬೆಳಕೊಂದು ಕಂಡಿತು ಅನ್ನೋದನ್ನು ನೀವು ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ 4 ಅಂಕಗಳನ್ನು ಕೊಡ್ತಾರೆ. ನೆಕ್ಸ್ಟ್ 8 ವಾಕ್ಯಗಳಲ್ಲಿ ವೆರಿ ಈಸಿ. ಅರ್ಜುನ ಮತ್ತು ಉತ್ತರ ಇರುವ ಸಂಭಾಷಣೆ ಸ್ವಾರಸ್ಯ ಬರೀಬೇಕು, ಅಥವಾ ಅರ್ಜುನ ಮತ್ತು ಉತ್ತರನ ಗುಣ ಸ್ವಭಾವಗಳ ವ್ಯತ್ಯಾಸಗಳಲ್ಲಿ ನೀವು ಮೆಚ್ಚೋ ಅಂಶಗಳನ್ನು ಬರೀಬೇಕು. ಇಲ್ಲಿ ಅರ್ಜುನ ಮತ್ತು ಉತ್ತರರ ಸಂಭಾಷಣೆ ಸಾರಾಂಶ ಇದೆ, ಸೊ ಅದನ್ನು ಕೂಡ ತಾವು ನೋಡಿಕೊಂಡು ಬರೀಬಹುದು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಅದ್ಯಾವುದಪ್ಪ ಅಂತಂದರೆ ಗದ್ಯ ಭಾಗದ ಪ್ರಶ್ನೆಗೆ ಆಯಿತು. ಪದ್ಯ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದೇ ಪ್ರಶ್ನೆ ಇರ್ತದೆ ನಿಮಗೆ. ಇನ್ನು ಮುಂದೆ ಇರೋದು ಅಪಠಿತ ಗದ್ಯಾಂಶ ಇರ್ತದೆ. ಸೊ ಫಸ್ಟ್ ಪ್ಯಾರಾಗ್ರಾಫ್ದಿಂದ ಒಂದು ಕ್ವಶನ್ ಇರ್ತದೆ, ಸೆಕೆಂಡ್ ಪ್ಯಾರಾಗ್ರಾಫ್ದಿಂದ ಒಂದು ಕ್ವಶನ್ ಇರ್ತದೆ, ಅಷ್ಟರೇ ಇರ್ತದೆ. ಸೊ ಮನುಷ್ಯ ರೋಗಿ ಮತ್ತು ವೈದ್ಯರು ಪರಸ್ಪರ ದೂರುಗಳು, ಮನುಷ್ಯ ತುತ್ತಾಗುವ ಕಾಯಿಲೆಗಳು ವೆರಿ ಈಸಿ ಅದಾವ. ಸೊ ಅಲ್ಲೇನೆ ಹುಡುಕಾಡೋದನ್ನು ಬರಿಬೋದು. ಇನ್ನು ಪ್ರಬಂಧಗಳಲ್ಲಿ ಗ್ರಂಥಾಲಯ ಮತ್ತು ಅರಣ್ಯ ಸಂರಕ್ಷಣೆಯ ಇಂದಿನ ಅಗತ್ಯತೆ ಕೊಟ್ಟಿದ್ದಾರೆ. ಸೊ ಖಂಡಿತವಾಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದ್ದಾವೆ. ಸೊ ಯಾವುದೇ ಒಂದು ಪ್ರಬಂಧವನ್ನೇ ಬರಬೇಕಾದ್ರೆ ಪ್ರಸ್ತಾವನೆ, ವಿಷಯದ ನಿರೂಪಣೆ, ಉಪಸಂಹಾರವನ್ನು ಬರೀರಿ, 4 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನು ಲಾಸ್ಟ್ ಪತ್ರ ಇದೆ. ನಿಮ್ಮನ್ನು ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಗೀತಾ ಅಂತ ಭಾವಿಸ್ರಿ. ಶಾಲೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೀರಿ. ಅಥವಾ ನಿಮ್ಮನ್ನು ಕೋಲಾರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ರಮೇಶ ಅಂತ ಭಾವಿಸ್ರಿ. ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ವಿವರಗಳನ್ನು ತಿಳಿಸಿ ಬಳ್ಳಾರಿ ವಿದ್ಯಾನಗರ ಬಡಾವಣೆಯ ನಿವಾಸಿಯಾದ ಕಮಲಾಕರ ಎಂಬ ಗೆಳೆಯನಿಗೆ ಪತ್ರ ಬರೀರಿ. ಇಲ್ಲಿ ವ್ಯವಹಾರಿಕ ಪತ್ರಗಳನ್ನು ಬರೆಯುವಾಗ ಅಂದರೆ ಗೆಳೆಯ ಗೆಳತಿಗೆ ಪತ್ರ ಬರೆಯುವಾಗ ಇಂದ ವಿಳಾಸ, ಗೆ ವಿಳಾಸ, ಸಂಬೋಧನೆ ವಿಷಯಕ್ಕೆ 1, ಪತ್ರದ ಒಡಲಿಗೆ 2, ಸಹಿಯೊಂದಿಗೆ ಇದು ಮನವಿ ಪತ್ರ ಇದೆ. ಸೊ ಪತ್ರದ ಒಡಲಿಗೆ 2, ಸಹಿಯೊಂದಿಗೆ ಮುಕ್ತಾಯಕ್ಕೆ 1, ವಿನ್ಯಾಸ ಮತ್ತು ಪದಬಳಕೆ ಶೈಲಿಗೆ 1. ಇನ್ನು ವೈಯಕ್ತಿಕ ಪತ್ರಗಳನ್ನು ಗೆಳೆಯ ಗೆಳತಿ ಸಹೋದರ ತಂದೆ ತಾಯಿಗೆ ಪತ್ರ ಬರೆದ್ರೆ ಅದರಲ್ಲಿ ಇಂದ ವಿಳಾಸ ದಿನಾಂಕ ಪ್ರಾರಂಭದ ಬಕ್ಕನೆಗೆ 1, ಪತ್ರದ ಒಡಲಿಗೆ 2, ಸಹಿಯೊಂದಿಗೆ ಮುಕ್ತಾಯ ಗೆ ವಿಳಾಸಕ್ಕೆ 1, ವಿನ್ಯಾಸ ಪದಬಳಕೆ ಶೈಲಿಗೆ 1 ಅಂಕ ಕೊಡ್ತಾರೆ. ಇಷ್ಟಿತ್ತು ದ್ವಿತೀಯ ಭಾಷೆ ಕನ್ನಡದ ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ತಂದು ಕೊಡ್ತದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.